ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತು ಹೊಸ ವಿಡಿಯೋ ಒಳಗೆ ಸ್ವಾಗತ. ನೀವು ನೋಡತ್ತೀರಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಏನು ಗೊತ್ತಲ್ಲ, ವಿರು ಸ್ಪೀಕ್ಸ್ ಅಂತ. ನೀವೇನಾರ ನಿಮ್ಮ ವರ್ಕಿಗೆ ಒಂದು ಮಾನಿಟರ್ ತಗೋಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಮಾರ್ಕೆಟ್ ಒಳಗೆ ಹುಡ್ಕಾಕ್ ಹೋದ್ರೆ ಬಹಳ ಮಾನಿಟರ್ಸ್ ಅದಾವ. ಅಷ್ಟು ಮಾನಿಟರ್ ಒಳಗೆ ನನ್ನ ವರ್ಕಿಗೆ ಯಾವ ಮಾನಿಟರ್ ಚೂಸ್ ಮಾಡ್ಬೇಕು ಅನ್ನೋದು ಬಹಳ ಕಷ್ಟ. ಈ ಗೇಮಿಂಗಿಗೆ ಒಂಥರ ಮಾನಿಟರ್ ಬರ್ತಾವು, ವಿಡಿಯೋ ಎಡಿಟಿಂಗಿಗೆ ಒಂಥರ ಮಾನಿಟರ್ ಬರ್ತಾವು, ಆಮೇಲೆ ಈಗ ಪ್ರೊಡಕ್ಟಿವ್ ಅಂತ ಬಂತು ಅದಕ್ಕೆ ಒಂಥರ ಮಾನಿಟರ್ ಬರ್ತೈತಿ. ಈಗ ಈ ವಿಡಿಯೋ ಒಳಗೆ ಪರ್ಟಿಕ್ಯುಲರ್ ಆಗಿ ಇದ ಮಾನಿಟರ್ ತಗೋರಿ ಇಲ್ಲ ಬಜೆಟ್ ಒಳಗೆ ಈ ಮಾನಿಟರ್ ಬಹಳ ಬೆಸ್ಟ್ ಐತಿ ಅಂತ ಹೇಳಂಗಿಲ್ಲ. ಇದರಿಂದ ನಿಮ್ಗೆ ಮಾನಿಟರ್ ಬಗ್ಗೆ ಅಷ್ಟು ನಾಲೆಜ್ ಬರಂಗಿಲ್ಲ. ಈಗ ನಾ ಹೇಳಿದ್ಬಿಟ್ಲೆ ನೀವು ಒಂದು ಮಾನಿಟರ್ ತಗೊಂಡ್ಬಿಡ್ಬೋದು, ಬಟ್ ನಿಮ್ಮ ವರ್ಕಿಗೆ ಅದ ಮಾನಿಟರ್ ಯಾಕೆ ಹೇಳಿದೆ ಅನ್ನೋದು ರೀಸನ್ ನಿಮ್ಗೆ ಗೊತ್ತಿರಂಗಿಲ್ಲ. ಬಿಕಾಸ್ ಮಾನಿಟರ್ ಬಗ್ಗೆ ನಿಮ್ಗೆ ಅಷ್ಟು ನಾಲೆಜ್ ಬರಂಗಿಲ್ಲ. ಈಗ ನಾನು ಯಾವುದೋ ಒಂದು ಮಾನಿಟರ್ ಹೇಳಿದೆ, ಈಗ ನೀವು ನಿಮ್ಮ ವರ್ಕಿಗೆ ಅದ ಮಾನಿಟರ್ ಯಾಕೆ ಸೂಟ್ ಆಗತ್ತೆ ಅನ್ನೋದು ರೀಸನ್ ಗೊತ್ತಾಗಂಗಿಲ್ಲ. ಈ ವಿಡಿಯೋ ಒಳಗೆ ನಾನು ಎಷ್ಟು ಸಿಂಪಲ್ ಆಗತ್ತೆ ಅಷ್ಟು ಈಸಿ ಮೆಥಡ್ ಒಳಗೆ ಹೇಳ್ತೀನಿ. ಇಲ್ಲ ನಾನು ಟೋಟಲ್ 3 ಕ್ಯಾಟಗರಿ ಮಾಡ್ತೀನಿ. ಈ ಕ್ಯಾಟಗರಿ ಒಳಗೆ ನಿಮ್ಮ ಕ್ಯಾಟಗರಿನ ಚೂಸ್ ಮಾಡಿ ಇಟ್ಕರಿ. ಆಮೇಲೆ ನಿಮ್ಗೆ ಯಾವ ಮಾನಿಟರ್ ತಗೋಬೇಕಂತ ಐಡಿಯಾ ಬರ್ತೈತಿ. ಫಸ್ಟ್ ಒಂದು ಪ್ರೊಡಕ್ಟಿವ್. ಇದ್ರೊಳಗ ನಾವು ಆಫೀಸ್ ವರ್ಕ್, ಡೈಲಿ ವರ್ಕ್, ಕಂಟೆಂಟ್ ವಾಚಿಂಗ್, ಪ್ರೋಗ್ರಾಮಿಂಗ್ ಬರ್ತಾವ. ಇದ್ರಾಗ ನಾವು ಮೇನ್ ಆಗಿ ಸ್ಕ್ರೀನ್ ಸೈಜ್ ಅಂಡ್ ರೆಸೊಲ್ಯೂಷನ್ ಮೇಲೆ ಫೋಕಸ್ ಮಾಡನ್ರಿ. ನೆಕ್ಸ್ಟ್ ಒಂದು ಗೇಮಿಂಗ್ ಕ್ಯಾಟಗರಿ. ಇದ್ರೊಳಗ ಮೇನ್ ಆಗಿ ಗೇಮಿಂಗ್ ಮಾಡೋದು ಅಂಡ್ ಸ್ಟಡಿ ಪರ್ಪಸ್. ಇದ್ರೊಳಗ ನಾವು ಮೇನ್ ಆಗಿ ರೆಸ್ಪಾನ್ಸ್ ಟೈಮ್ ಅಂಡ್ ರಿಫ್ರೆಶ್ ರೇಟ್ ಮೇಲೆ ಫೋಕಸ್ ಮಾಡನ್ರಿ. ಥರ್ಡ್ ಒಂದು ಕ್ರಿಯೇಟಿವ್ ಫೀಲ್ಡ್ ಅಂದ್ರೆ ನಮ್ ಫೀಲ್ಡ್. ಇದ್ರಾಗ ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್, ಡಿಸೈನಿಂಗ್, ಆನಿಮೇಟ್ ಇದೆಲ್ಲ ಇದ್ರೊಳಗೆ ಇನ್ಕ್ಲೂಡ್ ಇರ್ತೈತಿ. ಸೊ ಇಲ್ಲಿ ನಾವು ಮೇನ್ ಆಗಿ ಕಲರ್ ಅಕ್ಯುರೇಸಿ ಮೇಲೆ ಫೋಕಸ್ ಮಾಡನ್ರಿ. ಓಕೆ, ಇದ್ರಾಗ ಒಂದು ಕ್ಯಾಟಗರಿ ಚೂಸ್ ಮಾಡ್ಕರಿ. ಅಂದ್ರೆ ನೀವು ಯಾವ ಪರ್ಪಸ್ ತಗೊಳತ್ತೀರಿ ಅನ್ನೋದು ಈಸಿ ಆಗ್ಬಿಡ್ತೈತಿ. ಈಗ ಫಸ್ಟ್ ಒಂದು ಕಲರ್ ಅಕ್ಯುರೇಸಿ ಬಗ್ಗೆ ಮಾತಾಡೋಣ. ಕ್ರಿಯೇಟಿವ್ ಫೀಲ್ಡ್ ಅಂದ್ರೆ ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್ ಅದೇನ್ ಕ್ಯಾಟಗರಿ ಹೇಳಿದ್ನಲ್ಲ, ಈ ಫೀಲ್ಡ್ ಒಳಗೆ ಕಲರ್ ಅಕ್ಯುರೇಸಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಕಲರ್ ಅಕ್ಯುರೇಟ್ ಆಗಿರಲಿಲ್ಲ ಅಂದ್ರೆ ಈ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಈ ಪ್ರೀ ವೆಡ್ಡಿಂಗ್ ಎಲ್ಲ ಮಾಡ್ತಿರ್ತಿರಲ್ಲ ಅದ್ರೊಳಗೆ ಕಲರ್ ರೀಡಿಂಗ್ ಮಾಡೋದು ಬಹಳ ಕಷ್ಟ ಆಗತ್ತೆ. ನೀವು ನಿಮ್ಮ ಮಾನಿಟರ್ ಒಳಗೆ ಕಲರ್ ರೀಡಿಂಗ್ ಮಾಡಿ ಕ್ಲೈಂಟ್ ಕೊಟ್ಟಿರ್ತೀರಿ. ಈಗ ನೀವು ಮಾಡಿರೋ ಕಲರ್ ರೀಡಿಂಗ್ ಅವ್ರಿಗೆ ಬೇರೆ ತರ ಕಲರ್ ಶೋ ಹಾಕತ್ರ ಏನ್ ಮಾಡ್ತೀರಿ? ಇಲ್ಲೇ ಬಹಳ ಕಷ್ಟ ಆಗ್ಬಿಡ್ತೈತಿ. ಹಂಗಾಗಿ ಕಲರ್ ಅಕ್ಯುರೇಟ್ ಇರೋದು ಬಹಳ ಇಂಪಾರ್ಟೆಂಟ್. ಇವಾಗ ಮೇನ್ ಪಾಯಿಂಟ್ ಏನಂದ್ರೆ ಅಕ್ಯುರೇಟ್ ಕಲರ್ ಇರೋ ಮಾನಿಟರ್ ನ ಪರ್ಚೇಸ್ ಮಾಡೋದು ಹೆಂಗ. ಸೊ ನೀವು ಈ 3 ಪಾಯಿಂಟ್ಸ್ ಒಳಗೆ ಫೋಕಸ್ ಮಾಡಬೇಕು. ಕಲರ್ ಡೆಪ್ತ್ ಎಷ್ಟೈತಿ, ಕಲರ್ ಗ್ಯಾಮಟ್ ಎಷ್ಟೈತಿ, ಕಾಂಟ್ರಾಸ್ಟ್ ರೇಷಿಯೋ ಎಷ್ಟೈತಿ. ಫಸ್ಟ್ ಕಲರ್ ಡೆಪ್ತ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಈಗ ಆನ್ಲೈನ್ ಆಗ ಯಾವ್ದಾರ ಒಂದು ಮಾನಿಟರ್ ಪರ್ಚೇಸ್ ಮಾಡಕ್ ಹೋದಾಗ ಇಲ್ಲೇ ಮೆನ್ಷನ್ ಮಾಡಿರ್ತಾರ ಈ ಮಾನಿಟರ್ 8 ಬಿಟ್ ಒಳಗೈತೆ ಅಥವಾ 10 ಬಿಟ್ ಒಳಗೈತೆ ಅಂತ. 8 ಬಿಟ್ ಅಥವಾ 10 ಬಿಟ್ ಅಂದ್ರೆ ಆ ಡಿಸ್ಪ್ಲೇ ಒಳಗೆ ಟೋಟಲ್ ಎಷ್ಟು ನಂಬರ್ ಆಫ್ ಕಲರ್ಸ್ ಅದಾವು ಅಂತ. 8 ಬಿಟ್ ಒಳಗೆ 16 ಮಿಲಿಯನ್ ಕಲರ್ಸ್ ಇರ್ತೈತಿ. 10 ಬಿಟ್ ಒಳಗೆ 1 ಬಿಲಿಯನ್ ಕಲರ್ಸ್ ಇರ್ತೈತಿ. ಸೊ ನೀವು ಇಲ್ಲೇ ತಿಳ್ಕೋಬೇಕು ಎಷ್ಟು ಜಾಸ್ತಿ ಕಲರ್ಸ್ ಅಷ್ಟು ಅಕ್ಯುರೇಟ್ ಕಲರ್ ಆ ಮಾನಿಟರ್ ಒಳಗೆ ಇರ್ತೈತಿ. ನೀವು ಕ್ರಿಯೇಟಿವ್ ಫೀಲ್ಡ್ ಗೆ ಟ್ರೂ 10 ಬಿಟ್ ಇರೋ ಮಾನಿಟರ್ ನ ಚೂಸ್ ಮಾಡ್ರಿ. ಈಗ ಇಲ್ಲೇ 8 ಬಿಟ್ ಇಂದ 10 ಬಿಟ್ ಮಧ್ಯೆ ಇನ್ನೊಂದು ಬರ್ತೈತಿ, ಅದು 8 ಬಿಟ್ ಪ್ಲಸ್ FRC ಅಂತ. FRC ಅಂದ್ರೆ ಫ್ರೇಮ್ ರೇಟ್ ಕಂಟ್ರೋಲ್. ಈ ಮಾನಿಟರ್ ಯಾವ ತರ ಅಂದ್ರೆ 8 ಬಿಟ್ ಇರ್ತೈತಲ್ಲ ಅದ್ರೊಳಗೆ FRC ಹೆಲ್ಪ್ ಇಂದ 10 ಬಿಟ್ ಮಾನಿಟರ್ ತರ ಕೆಲಸ ಮಾಡ್ತೈತಿ. ನಿಮ್ಗೆ ಇಲ್ಲೇ ಟ್ರೂ 10 ಬಿಟ್ ಮಾನಿಟರ್ ಕಾಸ್ಟ್ಲಿ ಅನ್ಸಿದ್ರೆ 8 ಪ್ಲಸ್ FRC ಮಾನಿಟರ್ ನ ಪರ್ಚೇಸ್ ಮಾಡಬಹುದು. ಪ್ರೊಡಕ್ಟಿವ್ ಇನ್ ಗೇಮಿಂಗ್ ಗೆ 8 ಬಿಟ್ ಮಾನಿಟರ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಒಂದು ಕಲರ್ ಗ್ಯಾಮೆಟ್. ಅಗೇನ್ ನೀವು ಯಾವ್ದಾರ ಮಾನಿಟರ್ ಪರ್ಚೇಸ್ ಮಾಡಕ್ ಹೋದಾಗ ಇಲ್ಲೇ 72% NTSC ಇರ್ತೈತಿ ಅಥವಾ 100% sRGB ಇರ್ತೈತಿ. ಸೊ ಈ ವ್ಯಾಲ್ಯೂಸ್ ಏನ್ ಹೇಳ್ತೈತಿ ಅಂದ್ರೆ ಆ ಮಾನಿಟರ್ ಒಳಗೆ ಎಷ್ಟು ವ್ಯಾಲ್ಯೂ ಒಳಗೆ ಕಲರ್ ನ ಪ್ರೊಡ್ಯೂಸ್ ಮಾಡ್ತೈತಿ ಅಂತ. ಇದನ್ನ ಮೆಜರ್ ಮಾಡಕ್ಕೆ ಟೋಟಲ್ 3 ಟೈಪ್ ಕಲರ್ ಗ್ಯಾಮೆಟ್ ಇರ್ತಾವ. sRGB, NTSC, DCI, P3. ಇದ್ರೊಳಗೆ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಇರುತ್ತಲ್ಲ ಅಷ್ಟು ರಿಯಲಿಸ್ಟಿಕ್ ಅಂಡ್ ವೈಬ್ರೆಂಟ್ ಆಗಿ ಕಲರ್ ಅಕ್ಯುರೇಟ್ ಇರ್ತೈತಿ. ನೆಕ್ಸ್ಟ್ ಕಾಂಟ್ರಾಸ್ಟ್ ರೇಷಿಯೋ. ಕಾಂಟ್ರಾಸ್ಟ್ ರೇಷಿಯೋ ಅಂದ್ರೆ ನಿಮ್ಮ ಹತ್ರ ಇರೋ ಮಾನಿಟರ್ ಎಷ್ಟು ಡಾರ್ಕ್ ಬ್ಲಾಕ್ ತೋರಿಸ್ತೈತಿ ಅಥವಾ ಎಷ್ಟು ಬ್ರೈಟ್ ವೈಟ್ ತೋರಿಸ್ತೈತಿ ಅಂತ. ಇದ್ರೊಳಗೆ ಡಾರ್ಕ್ ಗೇಮ್ಸ್ ಅಂಡ್ ಡಾರ್ಕ್ ಮೂವೀಸ್ ನೋಡಕ್ಕೆ ಬಹಳ ಚಲೋ ಅನಿಸ್ತೈತಿ. ಇಲ್ಲಿ ನೀವು ಕಲರ್ ಅಕ್ಯುರೇಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂಡ್ ನಿಮ್ಮ ವರ್ಕಿಗೆ ಯಾವ ಮಾನಿಟರ್ ತಗೋಬೇಕಂತ ತಿಳ್ಕೊಂಡ್ರಿ. ಇವಾಗ ನೆಕ್ಸ್ಟ್ ರಿಫ್ರೆಶ್ ರೇಟ್. ನೀವು ಯಾವ್ದಾರ ಮಾನಿಟರ್ ಪರ್ಚೇಸ್ ಮಾಡ್ರಿ ಇಲ್ಲೇ ಮೆನ್ಷನ್ ಮಾಡಿರ್ತಾರ ಈ ಮಾನಿಟರ್ ಒಳಗೆ 60 ಹರ್ಟ್ಸ್ ಐತಿ, 120 ಹರ್ಟ್ಸ್ ಐತಿ, 144 ಹರ್ಟ್ಸ್ ಐತಿ ಅಂತ. ಇವಾಗ ಈ 90 ಹರ್ಟ್ಸ್, 60 ಹರ್ಟ್ಸ್, ಈ ಹರ್ಟ್ಸ್ ಇದ್ರ ಅರ್ಥ ಏನಪ್ಪಾ? 1 ಸೆಕೆಂಡ್ ಒಳಗೆ ಆ ಮಾನಿಟರ್ ಎಷ್ಟು ಸತಿ ರಿಫ್ರೆಶ್ ಆಕತಿ ಅಂತ. ಈಗ ಎಕ್ಸಾಂಪಲ್ ಗೆ ಈಗ 60 ಹರ್ಟ್ಸ್ ಅಪ್ಪ, 60 ಹರ್ಟ್ಸ್ ಅಂದ್ರೆ 1 ಸೆಕೆಂಡ್ಗೆ 60 ಸತಿ ಅದು ರಿಫ್ರೆಶ್ ಆಕತಿ. ಅದೇ ತರ ಈಗ 120 ಹರ್ಟ್ಸ್ ಅಪ್ಪ, 120 ಹರ್ಟ್ಸ್ ಅಂದ್ರೆ 1 ಸೆಕೆಂಡ್ಗೆ 120 ಸತಿ ರಿಫ್ರೆಶ್ ಆಕತಿ. ಈಗ ಇಲ್ಲೇ ಎಷ್ಟು ಜಾಸ್ತಿ ಹರ್ಟ್ಸ್ ಇರುತ್ತಲ್ಲ ಆ ಮಾನಿಟರ್ ಒಳಗೆ ಅಷ್ಟು ಸ್ಮೂತ್ ವರ್ಕ್ ಫ್ಲೋ ಇರ್ತೈತಿ. ನೀವು ಕ್ರಿಯೇಟಿವ್ ಫೀಲ್ಡ್ ಒಳಗಿದ್ರೆ ಮಿನಿಮಮ್ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಇರೋ ಮಾನಿಟರ್ ನ ಚೂಸ್ ಮಾಡ್ರಿ. ಅದೇ ಪ್ರೊಡಕ್ಟಿವ್ ಫೀಲ್ಡ್ ಒಳಗೆ 75 to 90 ಹರ್ಟ್ಸ್. ಗೇಮಿಂಗ್ ಅಂತ ಬಂದ್ರೆ ಇಲ್ಲೇ ಜಾಸ್ತಿ ರಿಫ್ರೆಶ್ ರೇಟ್ ಬೇಕು. ಸೊ ಇಲ್ಲೇ ಮ್ಯಾಕ್ಸಿಮಮ್ ಅಂದ್ರೂ ನೀವು 244 ಹರ್ಟ್ಸ್, ಮಿನಿಮಮ್ 144 ಹರ್ಟ್ಸ್ ಇರಬೇಕು. ನೀವು ಕೆಲವೊಂದ್ಸತಿ ಅಬ್ಸರ್ವ್ ಮಾಡ್ರಿ, ಈ ಫಾಸ್ಟ್ ಗೇಮ್ಸ್ ಎಲ್ಲ ಇರ್ತಾವಲ್ಲ ಅವನ್ನ ಆಡಬೇಕಾರೆ ಕೆಲವೊಂದ್ಸತಿ ಫ್ರೇಮ್ ಡ್ರಾಪ್ ಆಗದ ಅಥವಾ ಸ್ವಲ್ಪ ಸ್ಟಕ್ಕಿ ತರ ಫೀಲ್ ಆಕತಿ. ಅದು ಹಂಗೆ ಯಾಕತಿ ಅಂದ್ರೆ ಇಲ್ಲಿ FPS ಇರ್ತೈತಲ್ಲ ಅದು ಔಟ್ ಆಫ್ ಸಿಂಕ್ ಆಗ್ಬಿಡ್ತೈತಿ. ಇದನ್ನ ಸಾಲ್ವ್ ಮಾಡಕ ಮಾನಿಟರ್ ಒಳಗೆ ಫ್ರೀ ಸಿಂಕ್ ಅಥವಾ G ಸಿಂಕ್ ಅಂತ ಬರ್ತೈತಿ. ಇದರ ಹೆಲ್ಪ್ ಇಂದ ಮಾನಿಟರ್ ಒಳಗಿರೋ ರಿಫ್ರೆಶ್ ರೇಟ್ ಅಂಡ್ CPU ಒಳಗೆ ಬರೋ FPS ಎರಡು ಪ್ರಾಪರ್ ಆಗಿ ಸಿಂಕ್ ಆಕಾವು. ಸೊ ಹಂಗಾಗಿ ನಿಮ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬಹಳ ಸ್ಮೂತ್ ಇರ್ತಾವು. ಫ್ರೀ ಸಿಂಕ್ AMD ಕಡೆಯಿಂದ ಬರ್ತೈತಿ. ಇದು AMD ಅಂಡ್ NVIDIA ಕಾರ್ಡ್ ಜೊತೆಗೆ ಕಂಫರ್ಟೇಬಲ್ ಐತಿ. G ಸಿಂಕ್ ಐತಲ್ಲ ಇದು NVIDIA ಕಡೆಯಿಂದ ಬರ್ತೈತಿ. ಸೊ ಇದು ಓನ್ಲಿ NVIDIA ಕಂಫರ್ಟೇಬಲ್ ಐತಿ. ನೆಕ್ಸ್ಟ್ ಒಂದು ರೆಸ್ಪಾನ್ಸ್ ಟೈಮ್. ಇದು ಕೂಡ ನೀವು ಮಾನಿಟರ್ ಪರ್ಚೇಸ್ ಮಾಡ್ಬೇಕಾದ್ರೆ
ಪ್ರಕಾರ ಅಲ್ಲೇ ಕೊಟ್ಟಿರ್ತಾರ ಈ ಮಾನಿಟರ್ ಒಳಗೆ ಎಷ್ಟು ರೆಸ್ಪಾನ್ಸ್ ಟೈಮ್ ಐತಿ ಅಂತ. ಅದ್ರಾಗ 1 ಮಿಲಿ ಸೆಕೆಂಡ್ ಇರ್ತೈತಿ, 2 ಮಿಲಿ ಸೆಕೆಂಡ್ ಇರ್ತೈತಿ, 5 ಮಿಲಿ ಸೆಕೆಂಡ್, 6 ಮಿಲಿ ಸೆಕೆಂಡ್ ಈ ತರ ಇರ್ತೈತಿ. ಸೊ ಇದ್ರಾಗ ಏನಂದ್ರೆ ಎಷ್ಟು ಕಡಿಮೆ ಮಿಲಿ ಸೆಕೆಂಡ್ ಇರ್ತೈತಲ್ಲ ಅಷ್ಟು ಒಳ್ಳೆ ಮಾನಿಟರ್ ಅನ್ಕರಿ. ಮಿಲಿ ಸೆಕೆಂಡ್ ಯಾವ ತರ ವರ್ಕ್ ಆಕತಿ ಅಂದ್ರೆ, ಈಗ ಒಂದು ಮಾನಿಟರ್ ಒಳಗೆ ಪಿಕ್ಸಲ್ ಇರ್ತಾವಲ್ಲ ಅದ್ರೊಳಗೆ ಒಂದು ಕಲರ್ ಇಂದ ಇನ್ನೊಂದು ಕಲರ್ ಒಳಗೆ ಎಷ್ಟು ಫಾಸ್ಟ್ ಆಗಿ ಸ್ವಿಚ್ ಆಗತ್ತೆ ಅಂತ. ರೆಸ್ಪಾನ್ಸ್ ಟೈಮ್ ಎಷ್ಟು ಕಡಿಮೆ ಇದಲ್ಲ ಅಷ್ಟು ಫಾಸ್ಟ್ ಆಗಿ ಕಲರ್ ಸ್ವಿಚ್ ಆಕತಿ. ಇದು ಕೂಡ ಗೇಮಿಂಗಿಗೆ ಬಹಳ ಇಂಪಾರ್ಟೆಂಟ್. ನೀವು ಗೇಮಿಂಗಿಗೆ ಏನಾರು ಪರ್ಚೇಸ್ ಮಾಡಕತ್ತಿದ್ರೆ ಮ್ಯಾಕ್ಸಿಮಮ್ 1 ಮಿಲಿ ಸೆಕೆಂಡ್ ಇರಬೇಕು. ಪ್ರೊಡಕ್ಟಿವ್ ಅಥವಾ ಕ್ರಿಯೇಟಿವ್ ಫೀಲ್ಡ್ ಆದ್ರೆ ಮ್ಯಾಕ್ಸಿಮಮ್ 5 ಮಿಲಿ ಸೆಕೆಂಡ್. ನೆಕ್ಸ್ಟ್ ಒಂದು ರೆಸೊಲ್ಯೂಷನ್. ಇವಾಗ ಸದ್ಯಕ್ಕೆ ಮಾರ್ಕೆಟ್ ಒಳಗೆ 3 ರೆಸೊಲ್ಯೂಷನ್ ಮಾನಿಟರ್ ಬಹಳ ಪರ್ಚೇಸ್ ಮಾಡ್ತಾರ. ಈ 3 ಮಾನಿಟರ್ ಒಳಗೆ ಮೇನ್ ಡಿಫರೆನ್ಸ್ ಅಂದ್ರೆ ನಂಬರ್ ಆಫ್ ಪಿಕ್ಸಲ್ಸ್. ಎಷ್ಟು ಜಾಸ್ತಿ ಪಿಕ್ಸಲ್ಸ್ ಇರ್ತಾವೋ ಇಮೇಜ್ ಕ್ವಾಲಿಟಿನೂ ಅಷ್ಟ ಶಾರ್ಪ್ ಇರ್ತೈತಿ ಅಂಡ್ ಕ್ವಾಲಿಟಿನೂ ಅಷ್ಟ ಬೆಟರ್ ಇರ್ತೈತಿ. ಈಗ ನೀವು ಹೈ ರೆಸೊಲ್ಯೂಷನ್ ಮಾನಿಟರ್ ತಗೊಳಕ್ ಹೋದ್ರೆ ನಿಮ್ ಸಿಪಿಯುನ ಅಷ್ಟ ಪವರ್ಫುಲ್ ಇರಬೇಕು. ಈಗ ನೀವು 4K ಮಾನಿಟರ್ ತಗೊಳಕ್ ಹೋದ್ರೆ ಸಿಪಿಯು ಕೂಡ ಅದ್ರ ಲೆವೆಲ್ಗೆ ಪವರ್ಫುಲ್ ಇರಬೇಕು. ಹಾಗಾಗಿ ಬಹಳ ಜನ 180p ಮಾನಿಟರ್ನ ಪ್ರಿಫರ್ ಮಾಡ್ತಾರ. ಇಲ್ಲ ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೋಡ್ರಿ, ಬಹಳ ಜನ ಮಾನಿಟರ್ ಚೂಸ್ ಮಾಡ್ಬೇಕಾದ್ರೆ ಒಂದು ಕಾಮನ್ ಮಿಸ್ಟೇಕ್ ಮಾಡ್ತಾರ. ಏನಂದ್ರೆ ಈಗ ಎಕ್ಸಾಂಪಲ್ಗೆ ಒಂದು ಪರ್ಸನ್ 24 ಇಂಚಿಂದು 180p ಮಾನಿಟರ್ ಪರ್ಚೇಸ್ ಮಾಡ್ದ. ಅದೇ ತರ ಇನ್ನೊಂದು ಪರ್ಸನ್ 27 ಇಂಚಿಂದು 180p ಮಾನಿಟರ್ನ ಪರ್ಚೇಸ್ ಮಾಡ್ದ. ನಾವು ಇವಾಗ ಅದ್ರೊಳಗೂ 1920 ಪಿಕ್ಸಲ್ಸ್ ಅದಾವು. ಈಗ ಈ ಎರಡು ಮಾನಿಟರ್ ಒಳಗಿರೋ ಡಿಫರೆನ್ಸ್ ಏನಂದ್ರೆ 24 ಇಂಚ್ ಇರೋ ಮಾನಿಟರ್ ಒಳಗೂ ಪಿಕ್ಸಲ್ ಸೈಜ್ ಸಣ್ಣ ಇರ್ತಾವ. ಅದೇ 27 ಇಂಚ್ ಇರೋ ಮಾನಿಟರ್ ಒಳಗೆ ಪಿಕ್ಸಲ್ ಸೈಜ್ ದೊಡ್ಡ ಇರ್ತಾವ. ಇಲ್ಲೇ ಮ್ಯಾಟ್ರ್ ಏನಂದ್ರೆ 27 ಇಂಚ್ ಇರೋ ಮಾನಿಟರ್ ಒಳಗೆ ಕ್ಲಾರಿಟಿ ಕಡಿಮೆ ಇರ್ತೈತಿ ಕಂಪೇರ್ ಟು 24 ಇಂಚ್. ಇದು ಹಂಗೆ ಯಾಕತಿ ಅಂದ್ರೆ ಇಲ್ಲೇ PPI ಚೇಂಜ್ ಆಗ್ಬಿಡ್ತೈತಿ. ಈಗ PPI ಅಂದ್ರೆ ಪಿಕ್ಸಲ್ ಪರ್ ಇಂಚ್. ಮಾನಿಟರ್ ಒಳಗೆ ಎಷ್ಟು ಜಾಸ್ತಿ PPI ಇರ್ತೈತಲ್ಲ ಇಮೇಜ್ ಕ್ವಾಲಿಟಿನೂ ಅಷ್ಟ ಚಲೋ ಇರ್ತೈತಿ. ಸೊ ನೀವೇನ್ ಮಾಡ್ತೀರಿ ಅಂದ್ರೆ 24 ಇಂಚಿನ ಮಾನಿಟರ್ ತಗೋಣ ಹತ್ರ 180p ರೆಸೊಲ್ಯೂಷನ್ ಇರಲಿ, 27 ಇಂಚ್ ಇರೋ ಮಾನಿಟರ್ ತಗೋಣ ಹತ್ರ 2K ರೆಸೊಲ್ಯೂಷನ್ ಇರಲಿ, 32 ಇಂಚ್ ಇರೋ ಮಾನಿಟರ್ ತಗೋಣಕತ್ರ 4K ರೆಸೊಲ್ಯೂಷನ್ ಇರಲಿ. ಈಗ ಇಲ್ಲೇ ವ್ಯಾಲ್ಯೂ ಫಾರ್ ಮನಿ ಒಳಗಿರೋ ಒಂದು ಒಳ್ಳೆ ಮಾನಿಟರ್ ಚೂಸ್ ಮಾಡಂದ್ರೆ ನಾನ್ ಚೂಸ್ ಮಾಡೋದು 2K 27 ಇಂಚ್ ಇರೋ ಮಾನಿಟರ್. ನೆಕ್ಸ್ಟ್ ಒನ್ HDR ಅಂದ್ರೆ ಹೈ ಡೈನಾಮಿಕ್ ರೇಂಜ್. ಯಾವ್ದಾರ HDR ಕಂಟೆಂಟ್ ನೋಡಬೇಕಾದ್ರೆ ಬ್ಲಾಕ್ ಇರೋದು ಇನ್ನು ಡಾರ್ಕ್ ಆಗಿ ಕಾಣಿಸ್ತೈತಿ, ಅದ ವೈಟ್ ಇರೋದು ಇನ್ನು ಬ್ರೈಟ್ ಆಗಿ ಕಾಣಿಸ್ತೈತಿ. ಓವರ್ ಆಲ್ ಮಾನಿಟರ್ ಒಳಗೆ ಕಾಂಟ್ರಾಸ್ಟ್ ಕಂಪ್ಲೀಟ್ ಆಗಿ ಹೈ ಮಾಡಿ ಅದ್ರದ್ದು ಕ್ವಾಲಿಟಿ ಇರುತ್ತಲ್ಲ ಅದನ್ನ ಇಂಪ್ರೂವ್ ಮಾಡ್ತೈತಿ. ಇದರಿಂದ ನಿಮ್ ಕಂಟೆಂಟ್ ವಾಚಿಂಗ್ ಅಂಡ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಚಲೋ ಇರ್ತೈತಿ. ಈ HDR ಒಳಗೆ ಬೇರೆ ಬೇರೆ ವರ್ಷನ್ಸ್ ಬರ್ತಾವೆ. HDR 400, 500, 600, 1000. ಎಷ್ಟು ಜಾಸ್ತಿ ನಂಬರ್ ಅಷ್ಟು ಒಳ್ಳೆ ಪೀಕ್ ಬ್ರೈಟ್ನೆಸ್ ಅಂಡ್ ಅಷ್ಟು ಒಳ್ಳೆ HDR ಕ್ವಾಲಿಟಿ. ಲಾಸ್ಟ್ ಒಂದು ಮಾನಿಟರ್ ಪ್ಯಾನಲ್ ಟೈಪ್. ಮಾರ್ಕೆಟ್ ಒಳಗೆ 4 ತರದ ಪ್ಯಾನಲ್ಸ್ ಬರ್ತಾವೆ: TN, VA, IPS, OLED. ಇದ್ರೊಳಗೆ ಜಾಸ್ತಿ ಫೇಮಸ್ ಇರೋದಂದ್ರೆ IPS ಪ್ಯಾನಲ್ ಡಿಸ್ಪ್ಲೇ. ಬಿಕಾಸ್ ಇದ್ರೊಳಗೆ ಕಲರ್ ಅಕ್ಯುರೇಸಿ ಅಂಡ್ ವ್ಯೂ ಆಂಗಲ್ ಚಲೋ ಐತಿ. ಅಂಡ್ ಬಜೆಟ್ ಒಳಗೂ ಒಳ್ಳೆ ಮಾನಿಟರ್ ಬೇಕಂದ್ರೆ IPS ಡಿಸ್ಪ್ಲೇ ಒಳಗೆ ಸಿಗ್ತೈತಿ. ಸೊ ಈ ಮಾನಿಟರ್ನ ನಾವು ಎಲ್ಲಾ ಕ್ಯಾಟಗರಿ ಒಳಗೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ TN ಪ್ಯಾನಲ್. ಇದ್ರೊಳಗೆ ಆಕ್ಚುಲಿ ಕಲರ್ ಅಕ್ಯುರೇಸಿ ಅಷ್ಟು ಚಲೋ ಇರಲ್ಲ, ಇದೇ ಇದ್ರ ನೆಗೆಟಿವ್. ಬಟ್ ಇದ್ರಾಗ ಅಡ್ವಾಂಟೇಜ್ ಏನಂದ್ರೆ ರೆಸ್ಪಾನ್ಸ್ ಟೈಮ್ ಕಡಿಮೆ ಇರ್ತೈತಿ, ರಿಫ್ರೆಶ್ ರೇಟ್ ಜಾಸ್ತಿ ಇರ್ತೈತಿ. ಸೊ ನಿಮ್ಗೆ ಏನಾದ್ರು ಬಜೆಟ್ ಒಳಗೆ ಗೇಮಿಂಗ್ ಮಾನಿಟರ್ ಬೇಕಂದ್ರೆ ನೀವು TN ಪ್ಯಾನಲ್ ಮಾನಿಟರ್ನ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಒಂದು VA ಪ್ಯಾನಲ್. ಇದ್ರೊಳಗೆ ಕಲರ್ ಅಕ್ಯುರೇಸಿ ಅದು ಅವರೇಜ್ ಇರ್ತೈತಿ. ಇದ್ರಾಗ ಡಿಸ್ಅಡ್ವಾಂಟೇಜಸ್ ಏನಂದ್ರೆ ರೆಸ್ಪಾನ್ಸ್ ಟೈಮ್ ಇದ್ರ ಜಾಸ್ತಿ ಇರ್ತೈತಿ. ಸೊ ಹಾಗಾಗಿ ಗೇಮಿಂಗ್ ಒಳಗೆ ಇದನ್ನ ರೆಕಮೆಂಡ್ ಮಾಡಲ್ಲ. ಇದ್ರಾಗ ಅಡ್ವಾಂಟೇಜ್ ಏನಂದ್ರೆ ಕಾಂಟ್ರಾಸ್ಟ್ ರೇಷಿಯೋ ಐತಲ್ಲ ಅದು ಜಾಸ್ತಿ ಇರ್ತೈತಿ. ಸೊ ಹಾಗಾಗಿ ಇದ್ರಾಗ ನೀವು ಮೂವೀಸ್ ಎಲ್ಲ ಎಂಜಾಯ್ ಮಾಡ್ಬೋದು. ಸೊ ನೀವೇನಾರ ಪ್ರೊಡಕ್ಟಿವ್ ಒಳಗ ಅಥವಾ ಮೂವೀಸ್ ಏನಾರ ನೋಡಕ್ ಒಂದು ಒಳ್ಳೆ ಮಾನಿಟರ್ ಬೇಕಂದ್ರೆ ಇದ್ರೊಳಗೆ ಹೋಗ್ಬೋದು. ಲಾಸ್ಟ್ ಒಂದು OLED ಡಿಸ್ಪ್ಲೇ. ಇದ್ರೊಳಗೆ ಒನ್ ಆಫ್ ದಿ ಬೆಸ್ಟ್ ಕಲರ್ ಅಕ್ಯುರೇಸಿ ಅಂಡ್ ರೆಸ್ಪಾನ್ಸ್ ಟೈಮ್ ಸಿಗ್ತೈತಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಈ ಮಾನಿಟರ್ ಐತಲ್ಲ ಇದು ಬಹಳ ಕಾಸ್ಟ್ಲಿ ಐತಿ. ಸೊ ನಿಮ್ಮ ಹತ್ರ ಏನಾರ ಬಜೆಟ್ ಜಾಸ್ತಿ ಇತ್ತಂದ್ರೆ ಈ OLED ಪ್ಯಾನಲ್ ಮಾನಿಟರ್ನ ಪರ್ಚೇಸ್ ಮಾಡ್ಬೋದು. ಸೊ ಇದೆಲ್ಲಾನು ಫಾಲೋ ಮಾಡ್ಕೊಂಡು ನೀವು ಒಂದು ಒಳ್ಳೆ ಮಾನಿಟರ್ನ ಚೂಸ್ ಮಾಡ್ಬೋದು. ಸೊ ಇವಾಗ ನಾನು ಹೇಳಿರೋ ಇಷ್ಟು ಸ್ಪೆಸಿಫಿಕೇಶನ್ ತಲೆಯಾಗಿ ಇಟ್ಕೊಂಡು ಒಂದು ಒಳ್ಳೆ ಮಾನಿಟರ್ನ ಪರ್ಚೇಸ್ ಮಾಡ್ರಿ. ನನಗೆ ಇಷ್ಟ ಆಗಿರೋ ಕೆಲವೊಂದು ಮಾನಿಟರ್ಸ್ನ ಬಜೆಟ್ ಒಳಗಿರೋ ಮಾನಿಟರ್ಸ್ನ ಎಲ್ಲಾದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರಾಗ ನಿಮ್ಗೆ ಏನಾರ ಯಾವ್ದಾರ ಮಾನಿಟರ್ ಇಷ್ಟ ಆತಂದ್ರೆ ಪರ್ಚೇಸ್ ಮಾಡ್ಬೋದು. ಅಂಡ್ ಲಾಸ್ಟ್ ಇನ್ನೊಂದು, ಸ್ಟಿಲ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ತಲೆಗೆ ಏನಾರ ಡೌಟ್ ಇತ್ತಂದ್ರೆ ಅದನ್ನ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆ ಕಾಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಓಕೆನಾ, ನಾನು ಮತ್ತೆ ಹೊಸ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.